ಹಾಯ್ ಟಾಟಾ, ನನ್ನ ಹೆಸರು ಸತೀಶ್ ಅಂತ ಹೇಳಿ. ನನ್ನ ಹತ್ರ ಫಸ್ಟು ಇಟಿಯಾಸ್ ಗಾಡಿ ಇತ್ತು, ನಂಬರು 0147 ಅಂತ ಹೇಳಿ. ಇಟಿಯಾಸು ತುಂಬ ಅದನ್ನು 1.5 ವರ್ಷ 2 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಬಟ್ ಲೋ ಬರ್ಡ್ ಓಡಿಸ್ತಾ ಇರೋದು ನಾನು. ಆದರೂ ಯಾವುದೇ ಹೊರಗಡೆ ಯಾವ ಕೆಲಸ ಮಾಡಿಸಿರಲಿಲ್ಲ, ಅಲ್ಲಿ ಸೂಪರಾಗಿ ಎಲ್ಲ ಚೆನ್ನಾಗಿತ್ತು, ಯಾವುದು ಕಂಪ್ಲೇಂಟ್ ಇರಲಿಲ್ಲ. ಅದಾದಮೇಲೆ ಈಗ ಅದನ್ನು ಕೊಟ್ಟು ಬೇರೆ ಗಾಡಿ ಮಾಡಬೇಕು ಅಂತೇಳಿ 10ನೇ ತಾರೀಕಲ್ಲಿ ಕೃಷ್ಣ ಬರ್ಕೊಂಡು ತೊಗೊಂಡೆ. 10ನೇ ತಾರೀಕೆ ಬೇಕು ಡೆಲಿವರಿ ಅಂತ ಹೇಳಿದೆ, 10ನೇ ತಾರೀಕೆ ಕೊಟ್ಟಿದ್ದಾರೆ. ಎಲ್ಲ ವಿಜಿ ಸರ್ ಆಗಿರ್ಬೋದು, ಇಲ್ಲಾಂದರೆ ಅವಿನಾಶ್ ಟೀಮ್ ಲೀಡ್ರು. ಬಟ್ ಶೋಯಿಬ್ ಅಂತ ಹೇಳಿ ಎಲ್ಲ ಚೆನ್ನಾಗಿ ನಾನು ಟ್ರೀಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾತಾಡಿಸಿದ್ದಾರೆ. ಮತ್ತು ಏನಿದೆ ಏನಿಲ್ಲ ಇದರಲ್ಲಿ ಏನು ಫೆಸಿಲಿಟೀಸ್ ಇದೆ ಎಲ್ಲ ಪ್ರತಿಯೊಂದು ಕೂತು ಹೇಳಿದ್ದಾರೆ. ಮತ್ತು ಬಂದ ತಕ್ಷಣ ಅಟೆಂಡ್ ಮಾಡ್ತಾರಲ್ಲ, ಅದೊಂದು ಈಗ ಎಂಟ್ರಿಯಿಂದ ಹಿಡಿದು ಕೊನೆ ತನಕ ಏನು ಬೇಕು ಏನು ಬೇಡ, ಏನು ಸರ್ ಯಾರು ತಿಳ್ಬೇಕು, ಎಲ್ಲ ವಿಚಾರಣೆ ಎಲ್ಲ ತುಂಬ ಚೆನ್ನಾಗಿದೆ. ಅದು ಅಲ್ಲದೆ ಇಲ್ಲಿ ಬಂದಾಗ ಫಸ್ಟ್ ಸರ್ವಿಸೇ ಬಂದಿದ್ದೀನಿ ನಾನು. ಫಸ್ಟ್ ಈ ಸರಿ 1000ಕ್ಕೆ ಒಂದು ಸರ್ವಿಸ್ ಇದೆ ಅಂತೇಳಿ ಬಂದ ತಕ್ಷಣ ಫೋನ್ ಮಾಡಿದೆ. ಸರ್ ಇಂಥ ಕಡೆ ಇದ್ದೀನಿ, ಕಳಿಸ್ಕೊಡ್ತೀನಿ. ಬಂದು ಎಲ್ಲ ಅಟೆಂಡ್ ಮಾಡಿದ್ದಾರೆ, ಸರ್ವಿಸ್ ನಡೀತಾ ಇದೆ. ಹಿಂಗೆ ವಿಸಿಟಿಂಗ್ ಅಂತ ಒಂದಿತ್ತು, ಎಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಚೆನ್ನಾಗಿ ತೋರಿಸಿದ್ರು. ಅದು ಎಲ್ಲ ಕಡೆ ಎಕ್ಸ್ಪ್ಲೈನ್ ಮಾಡಿದ್ರು ಯಾವುದಿದೆ ಹಿಂಗೆ ಏನು ಅಂತ. ಅದು ನಮ್ಗೆ ತುಂಬ ಇಷ್ಟ ಆಯಿತು. ಆಮೇಲೆ ಬಂದು ಕೂತ್ಕೊಂಡ ತಕ್ಷಣ ಕಾಫಿ ಬೇಕಾ, ಟೀ ಬೇಕಾ, ನೀರು ಬೇಕಾ ಎಲ್ಲ ಕೇಳ್ತಾರೆ. ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲಕ್ಕಿಂತ ನನಗೆ ವಿಜಯ್ ಸರ್ಗೊಂದು ನಾನು ಹೇಳಿದ ತಕ್ಷಣ ಸರ್ ಹಿಂಗೆ ಬಂದಿದ್ದೀನಿ, ಪರಿಚಯನೇ ಇಲ್ಲ ವಿಜಯ್ ಸರ್ ನನಗೆ, ಯಾರಿಂದನೂ ಒಂದು ನಂಬರ್ ತೊಗೊಂಡು ಬಂದು ವಿಜಯ್ ಸರ್ ಆಯಿತು ಇಷ್ಟಿಷ್ಟು ನನಗೆ ಏನು ಮಾಡ್ಕೊಡ್ತೀರಾ ಸರ್ ಎಲ್ಲ ಬರ್ಡ್ ಓಡಿಸೋದು, ಏನಾದರೂ ಸ್ವಲ್ಪ ಒಳ್ಳೆ ಡಿಸ್ಕೌಂಟ್ ಮಾಡಿಕೊಟ್ಟಿದ್ದಾರೆ ವಿಜಯ್ ಸರ್. ನಾನು ಅವ್ರನ್ನ ಲೈಫ್ ಲಾಂಗ್ ಮರೆಯೋಂಗಿಲ್ಲ. ಆಗ ಅವಿನಾಶ್ ಗೌಡನೂ ಅಷ್ಟೇ, ಅವ್ರು ತುಂಬ ಕೇರ್ ತೊಗೊತಾರೆ ಬಂದಾಗೆಲ್ಲ. ರಿಯಲಿ ಅಪ್ರಿಷಿಯೇಟ್ ಯು.